ಆತ್ಮೀಯ ಭಗವದ್ಭಕ್ತರೇ, ಉಡುಪಿ ಕೃಷ್ಣ ಸನ್ನಿಧಿಯಲ್ಲಿ ಜರುಗುವ ಕೆಲವೊಂದು ಹಬ್ಬ ಹರಿದಿನಗಳ ಮೆರುಗು ಭಕ್ತರ ಹೃದಯವನ್ನು ಸೂರೆಗೊಳ್ಳುತ್ತದೆ. ಈ ಹಬ್ಬಗಳಲ್ಲಿ ಕಾರ್ತಿಕ ಶುದ್ಧ ಉತ್ಥಾನ ದ್ವಾದಶಿಯಿಂದ ಆರಂಭಿಸಿ 3 ಅಥವಾ ಕೆಲವೊಮ್ಮೆ 4 ದಿನಗಳವರೆಗೆ ಸಾಗುವ ಲಕ್ಷ ದೀಪೋತ್ಸವದ ಸೊಬಗು ವರ್ಣನಾತೀತ. ಉತ್ಥಾನ ದ್ವಾದಶಿಯಂದು ಸಂಧ್ಯಾಕಾಲದಲ್ಲಿ ಮಧ್ವ ಸರೋವರದಲ್ಲಿ ಕ್ಷೀರಾಬ್ದಿ ಪೂಜೆಯು ಜರುಗಿದ ನಂತರ ಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಪೂಜೆಗಳು ಸಲ್ಲುವವು. ತದನಂತರ ದೇವರಿಗೆ ತೆಪ್ಪೋತ್ಸವಗಳು ನೆರವೇರಿ ರಥೋತ್ಸವಗಳು ಆರಂಭವಾಗುತ್ತದೆ. ಗರುಡ ರಥದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಹಾಗೂ ಮಹಾಪೂಜಾ ರಥದಲ್ಲಿ ಶ್ರೀ ಅನಂತೇಶ್ವರ ಶ್ರೀ ಚಂದ್ರಮೌಳೀಶ್ವರ ದೇವರು ವಿರಾಜಮಾನರಾಗುವರು. ಈ ಹಬ್ಬದ ನಿಮಿತ್ತ ರಥ ಬೀದಿಯ ಸುತ್ತಲೂ 100 ದೀಪದ ದಳಿಗಳನ್ನು ನಿರ್ಮಿಸಿ ಆ ದಳಿಗಳಲ್ಲಿ ಲಕ್ಷ ಹಣತೆ ಇರಿಸಲಾಗುವುದು. ಉತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರು ಉತ್ಸವ ಕಾಲದಲ್ಲಿ ಈ ಲಕ್ಷ ದೀಪಗಳನ್ನು ಬೆಳಗಿಸಿ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವರು. ಲಕ್ಷ ದೀಪದ ಬೆಳಕಿನ ಪ್ರಭೆಯಲ್ಲಿ ಕಣ್ಮನ ಸೆಳೆಯುವ ಭಗವಂತನ ರಥೋತ್ಸವವು ಬಹು ವೈಭವದಿಂದ ನೆರವೇರುತ್ತದೆ. ಯೋಗ ನಿದ್ರೆಯಿಂದ ಭಗವಂತನು ಎಚ್ಚೆತ್ತುಕೊಳ್ಳುವ ಪರ್ವಕಾಲ ಇದಾಗಿರುವ ಕಾರಣ ಭಗವಂತನಿಗೆ ಈ ದೀಪೋತ್ಸವ ಸಹಿತ ರಾಜ ವೈಭವದ ರಥೋತ್ಸವವು ಶ್ರದ್ಧಾ ಭಕ್ತಿಯಿಂದ ಅರ್ಪಣೆಯಾಗುತ್ತದೆ. ಆತ್ಮೀಯರೇ, ಲಕ್ಷ ದೀಪೋತ್ಸವದ ಬೆಳಕಲ್ಲಿ ಭಗವಂತನ ಉತ್ಸವದ ಅಂದವನ್ನು ಆನಂದಿಸಲು ಉತ್ಥಾನ ದ್ವಾದಶಿಯ ಶುಭ ಸಂದರ್ಭದಲ್ಲಿ ಮರೆಯದೆ ಉಡುಪಿಯ ಕೃಷ್ಣ ಸನ್ನಿಧಿಗೆ ಬನ್ನಿ. ಪ್ರೀತೋಸ್ತು ಕೃಷ್ಣ ಪ್ರಭು.